ಕೂಡ ಅದನ್ನೇ ಅಂದ್ಕೊಳ್ತಾ ಇರ್ತೀನಿ. ಮತ್ತು ಈಗ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಹಾಸನಲ್ಲಿ 20ಕ್ಕೂ ಹೆಚ್ಚು ಇನ್ನೂ ಸಾವು ಜಾಸ್ತಿ ಆಗ್ತಾನೆ. ಡೈಲಿ ಒಂದು 3-4 ಕೇಸಸ್ ಅದೇ ಬರ್ತಾ ಇದೆ. ಸೊ ಯಾವ ಥರ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಯಾಕೆ ಈ ಥರ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ ಮ್ಯಾಮ್? ಇದು ಎಲ್ರಿಗೂ ಒಂದು ರೀತಿ ಶಾಕಿಂಗು. ಈಗ ಪ್ರತಿಯೊಬ್ಬರಿಗೂ ಅನ್ನಿಸ್ತಿದೆ ನಾವು ಈ ಕ್ಷಣಕ್ಕಿದ್ದೀವಿ, ನೆಕ್ಸ್ಟ್ ಇರ್ತೀವೋ ಇಲ್ವೋ ಅನ್ನೋದೇ ಒಂದು ರೀತಿ ಡೌಟ್ ಅನ್ನೋ ಥರ ಇದೆ ಮ್ಯಾಮ್. ಅದಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಆಲ್ ವಿ ಕ್ಯಾನ್ ಸೇ ಇಸ್ ಒಂದು ಆದಷ್ಟು ನಮ್ಮ ಕೈಯಲ್ಲಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಮೇಂಟೈನ್ ಮಾಡೋಕ್ಕಾದಷ್ಟು ನಾವು ಮಾಡಿದ್ರೆ ಬೆಟರ್. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಲ್ತಿಯಾಗಿರೋರೇ ನೆಕ್ಸ್ಟ್ ಮೂಮೆಂಟ್ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ದೇವರು ನಮ್ಗೆ ಎಷ್ಟು ಆಯ್ಸ್ ಕೊಟ್ಟಿರ್ತಾರೆ ಅಲ್ಲಿ ತನಕ ಖುಷಿಯಾಗಂತೂ ಡೆಫಿನೆಟಾಗಿರಬೇಕು. ನಾನು ಕೂಡ ಅದನ್ನೇ ಅಂದ್ಕೊಳ್ತಾ ಇರ್ತೀನಿ. ಮತ್ತು ಈಗ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಹಾಸನಲ್ಲಿ 20ಕ್ಕೂ ಹೆಚ್ಚು ಇನ್ನೂ ಸಾವು ಜಾಸ್ತಿ ಆಗ್ತಾನೆ. ಡೈಲಿ ಒಂದು 3-4 ಕೇಸಸ್ ಅದೇ ಬರ್ತಾ ಇದೆ. ಸೊ ಯಾವ ಥರ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಯಾಕೆ ಈ ಥರ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ ಮ್ಯಾಮ್? ಇದು ಎಲ್ರಿಗೂ ಒಂದು ರೀತಿ ಶಾಕಿಂಗು. ಈಗ ಪ್ರತಿಯೊಬ್ಬರಿಗೂ ಅನ್ನಿಸ್ತಿದೆ ನಾವು ಈ ಕ್ಷಣಕ್ಕಿದ್ದೀವಿ, ನೆಕ್ಸ್ಟ್ ಇರ್ತೀವೋ ಇಲ್ವೋ ಅನ್ನೋದೇ ಒಂದು ರೀತಿ ಡೌಟ್ ಅನ್ನೋ ಥರ ಇದೆ ಮ್ಯಾಮ್. ಅದಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಆಲ್ ವಿ ಕ್ಯಾನ್ ಸೇ ಇಸ್ ಒಂದು ಆದಷ್ಟು ನಮ್ಮ ಕೈಯಲ್ಲಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಮೇಂಟೈನ್ ಮಾಡೋಕ್ಕಾದಷ್ಟು ನಾವು ಮಾಡಿದ್ರೆ ಬೆಟರ್. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಲ್ತಿಯಾಗಿರೋರೇ ನೆಕ್ಸ್ಟ್ ಮೂಮೆಂಟ್ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ದೇವರು ನಮ್ಗೆ ಎಷ್ಟು ಆಯ್ಸ್ ಕೊಟ್ಟಿರ್ತಾರೆ ಅಲ್ಲಿ ತನಕ ಖುಷಿಯಾಗಂತೂ ಡೆಫಿನೆಟಾಗಿರಬೇಕು.